ಸ್ನೇಹಿತರೆ, ಇವತ್ತಿಲ್ಲಿ ರಾಮನಗರ ಹತ್ರ ಒಂದು ಅಕ್ಕೂರು ಗ್ರಾಮದಲ್ಲಿ ಇವತ್ತು ನಾವು ಒಂದು ವಿಶೇಷವಂತ ಒಂದು ವಿಡಿಯೋ ಮಾಡ್ತಾ ಇದ್ವಿ. ವಿಶೇಷ ಎಲ್ಲ ಸುಮ್ಮನೆ ಹೇಳಿದೆ, ವಿಶೇಷ ಇಲ್ಲ. ಇಲ್ಲಿ ರಾಮನಗರ ಇಡೀ ಏಷ್ಯಾದಲ್ಲೇ ನಂಬರ್ 1 ಸ್ಥಾನ ಕಟ್ಕೊಂಡಿದ್ದ ಜಾಗ ಅಂತಂದರೆ ರಾಮನಗರ. ಏನಕ್ಕೆ ಅಂದರೆ ಇಲ್ಲಿ ರೇಷ್ಮೆ ನಾಡುವಂಥ ಪ್ರಖ್ಯಾತಿ ಇದೆ ರಾಮನಗರಕ್ಕೆ. ಹಾಗಾಗಿ ನೋಡಿ, ತುಂಬ ಬರೀ ಇಲ್ಲಿ ಮಾವಿನ ಎಲೆಗಳು ಮತ್ತು ಮಾವಿನ ಗಿಡಗಳು, ಮಾವಿನ ತೋಟ, ಆಮೇಲೆ ಬೇರೆ ಇದೆಯಲ್ಲಿ ಹೇಳ್ರಿ ರೇಷ್ಮೆ. ಆಮೇಲೆ ಏನ್ ಬೆಳಿತಾರೆ ಇಲ್ಲಿ? ಬೇರೆ ಹುಣಸೆಕಾಯಿ, ರಾಗಿ, ಬೇರೆ ತೊಗರಿ. ಹಾ, ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ, ಬನ್ನಿ ಹಂಗೆ ಮುಂದೆ ನೋಡ್ಕೊಂಡು ಏನಂತ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ನಿಗೂಢವಾದ ರಹಸ್ಯ. ಮುಂದೆ ಏನ್ ತೋರಿಸ್ತಾರೆ ನೋಡೋಣ ಬನ್ನಿ. ರಹಸ್ಯ ಏನಿಲ್ಲ, ಸುಳ್ಳು ಹೇಳ್ತಾನೆ. ಹಳ್ಳಿ ಜನ ಏನಂತ ಹೇಳ್ಬಿಟ್ಟು ನಮ್ಮ ನಾರಾಯಣಪ್ಪ ಎಷ್ಟೊತ್ತು ಹೇಳ್ತಾ ಇದ್ರು, ಯೂರಿಯಾ ಯಾವ ಥರ ಕೊಡಬೇಕು, ಬೆಳೆ ಯಾವ ಥರ ಬೆಳಿಬೇಕು, ಟ್ರಾಕ್ಟರ್ ಇಟ್ಕೊಂಡು ಉಳುಮೆ ಯಾವ ಥರ ಮಾಡಬೇಕು, ಎತ್ತುಗಳಿಂದ ಏನು ಉಪಯೋಗ, ಎತ್ತುಗಳಿಂದ ನಾಟಿ ಅಂದರೆ ನಾಟಿ ಹಸುಗಳನ್ನ ಏನು ಉಪಯೋಗ, ದನ ಸೀಮೆ ಹಸುಗಳನ್ನ ಏನು ಉಪಯೋಗ ಅಂತ ಹೇಳ್ಬಿಟ್ಟು ಇಷ್ಟೇ ವ್ಯತ್ಯಾಸ. ನಾನು ತಿಳ್ಕೊಂಡ ಪ್ರಕಾರ ನಾಟಿ ಹಸಿದ್ರೆ ಹೊಲಕ್ಕೆ ಉಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಸೀಮೆ ಹಸು ಏನಾದರೂ ಬರೀ ಹಾಲು ಕೊಡೋಕ್ಕೆ ಮಾತ್ರ ಅಷ್ಟೇ ಉಪಯೋಗ. ಸೀಮೆ ಹಸುಗೂ ನಾಟಿ ಹಸುಗೆ ಇರೋ ವ್ಯತ್ಯಾಸ ಇಷ್ಟೇ. ನಾಟಿ ಹಸು ನಾವು ಯಾವತ್ತೂ ನಾಟಿ ಹಸುನೇ, ಬಟ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಒಂದು ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರಾಷ್ಟ್ರೋತ್ಥಾನ ಗೋಶಾಲೆಯಿಂದ ಒಂದು ವಿಡಿಯೋ ಬಿಟ್ಟಿರಿ ನಾಟಿ ಹಸುಗಳದು. ಅಲ್ಲಿ ಸಾಕಷ್ಟು ನಾವು ನಿಮಗೆ ಅನುಕೂಲ ಆಗುವಂಥ ಒಂದು ವಿಡಿಯೋ ನಿಮ್ಗೆ ನಾವು ಕೊಟ್ಟಿದ್ದೀವಿ. ಬಟ್ ಅದು ಒಂದ್ಸರಿ ನೋಡಿ. ಅದರಲ್ಲಿ ಹಸು ಗಂಧದಿಂದ ಬರ್ತಕ್ಕಂಥ ಹಸು ಗಂಧ ಮತ್ತು ವೇಸ್ಟೇಜ್ ಅಂದರೆ ಹಸುಗಳು ತೊಳೆದ್ರೆ ವೇಸ್ಟೇಜ್ ನೀರು, ಅದನ್ನು ಏನು ಮಾಡ್ತಾರೆ, ಅದನ್ನು ತಗೊಂಡು ಏನು ಮಾಡ್ತಾರೆ, ಆಮೇಲೆ ಹಸು ಸಗಣಿಯಿಂದ ಏನು ಮಾಡ್ತಾರೆ, ಹಸು ಸಗಣಿ ಏನೆಲ್ಲ ಸರ್ ನಾನು ತಿಳ್ಕೊಟ್ಟೆ ಸರ್. ಹಸು ಸಗಣಿಯಿಂದ ಬಣ್ಣ ಪೈಂಟಿಂಗ್ ಮಾಡ್ತಾ ಇರಿಸ್ತಾರೆ, ತುಂಬಾ ಒಳ್ಳೇದಂತದ್ದು. ನಿಜ. ಅದನ್ನ ಹೇಳ್ತಾ ನಿಮಗೆ. ಗೋಶಾಲೆ ಬರ್ತಕ್ಕಂಥ ಹಸು ಸಗಣಿನ, ನಾಟಿ ಹಸು ಸಗಣಿನ ದೀಪ ಮಾಡ್ತಾರೆ, ಹಂಗೆ ಮೊಬೈಲ್ ಸ್ಟ್ಯಾಂಡ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನು, ಬೆರಣಿ ಮಾಡ್ತಾರೆ. ಆಮೇಲೆ ಸಾಕಷ್ಟು ಇನ್ನೂ ಹಲವಾರು ಅದರಿಂದ ಉತ್ಪಾದನೆ ಮಾಡಿ ಜನಕ್ಕೆ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಘಾಟಿಯಿಂದ. ಬಟ್ ಆಮೇಲೆ ನಾಟಿ ತುಪ್ಪ ಕೂಡ ಸಿಗುತ್ತೆ ಇಲ್ಲಿ. ಸರ್, ನಿಮ್ಮಲ್ಲಿ ಒಂದು ಕೇಳಬೇಕು ಅಂತ ಕ್ವಶನ್ ಮಾರ್ಕ್ ಐತೆ ನನ್ನಲ್ಲಿ. ಹೇಳಿ. ಸಿಮೆಂಟ್ ಗೋಡೆ ಬೆಸ್ಟಾ, ಮಣ್ಣಿನ ಮನೆ ಬೆಸ್ಟಾ? ಈಗಿನ ಲೆಕ್ಕಕ್ಕೆ ಹೋದರೆ ಮಣ್ಣಿನ ಇಟ್ಕೆನೇ ಬೆಟ್ರು. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ತಪ್ಪಲ್ಲಿ ಸಗಣಿಲೆಲ್ಲ ತರಿಸ್ತಿದ್ರು ಮನೆ. ಆಗಿನ ಕಾಲದಲ್ಲಿ ಚೆನ್ನಾಗಿತ್ತು ಮನೆ, ಈಗಿನ ಕಾಲದಲ್ಲೆಲ್ಲ ವೇಸ್ಟ್ ಮನೆ, ಒಂಥರ ವೆದರ್. ಯಾಕೆ ಹಂಗೆ ನೋಡ್ಗಳಿಯಾ? ಆಗಿರ್ತಾ ಇದ್ದು ಎಲ್ಲರೂ ಗುಡ್ಸ್ಲಮಾಗಿ ಜೀವನ ಮಾಡ್ತಾಯಿದ್ದು. ಇವತ್ತೆಲ್ಲ ಶೋಕಿ. ನಾನು ಡ್ಯೂಪ್ಲೆಸ್ ಮನೆ ಬೇಕು, ನಾನು ಏರ್ಪೋರ್ಟಲ್ಲೇ ಕೆಲಸ ಮಾಡಬೇಕು, ನಾನು ಏರ್ಪ್ಲೇನ್ ಮಾಡಬೇಕು. ಆಗ ಏರ್ಪ್ಲೇನ್ ಇತ್ತವಾಗ, ಹಾಗೂ ಎಲ್ಲೋ ಒಂದು ಕಡೆ ಡ್ಯೂಪ್ಲೆಸ್ ಮನೆ ಇತ್ತು. ಯಾರಿಗೆ? ಸಾಕೋರಿಗೆ. ಅತಿ ಸಾಕೋರು ಯಾರು? ಆಗ ಇವತ್ತು 5 ಕೋಟಿಗೆ ಅವತ್ತು 1 ಲಕ್ಷ ರೂಪಾಯಿ ಸಮ. ಆರೆ ಸರ್, ಆಗಿನ ಕಾಲದಲ್ಲಿ ಗ್ರೇಟ್ ಸರ್. ತುಂಬ ವರ್ಷ 100 ವರ್ಷ ಸೆಂಚುರಿ ಹೊಡಿತಿದ್ರು. ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು 5 ಕೋಟಿಗೆ 1 ರೂಪಾಯಿ ಸಮ. ನನಗೆ ಅವತ್ತು 1 ರೂಪಾಯಿ 5 ಲಕ್ಷ ರೂಪಾಯಿ ಸಮ ಅಲ್ವಾ? ಯಾಕೆ ಅಂತಂದರೆ 1 ರೂಪಾಯಿ ಅವಾಗೆಲ್ಲ, ಈಗ ನಾವೆಲ್ಲ 1 ರೂಪಾಯಿ ಎಲ್ಲ ಯಾರಿಗಾನ ಜಾಬ್ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾನ ಜಾಬ್ ಕೈ ಇಕ್ಕರೆ 50, 100, 500, 1000 ಸಿಗುತ್ತೆ. ಬಟ್ ಅವಾಗ ನಮ್ಮ ಅಪ್ಪ ಅವ್ರ ಜಾಬ್ ಕೈ ಇಕ್ಕರು 1 ರೂಪಾಯಿ ಸಿಕ್ಕ ಕಷ್ಟ ನಮಗೆ. ಎಷ್ಟೋ 1 ರೂಪಾಯಿ ಸಿಕ್ಕ ಕಷ್ಟ ನಮ್ಮ ಅಪ್ಪ ಜಾಬ್ ಕೈ ಇಕ್ಕರೆ. ಅವೆಲ್ಲ ಇರ್ತಾಯಿದ್ದು 2 ಆಣಿ, 1 ಆಣಿ, 4 ಆಣಿ, 5 ಪೈಸಾ, 75 ಪೈಸಾ, 1 ರೂಪಾಯಿ. ನಾವು ನೋಡಿದಂಗೆ, ನಾವು ಬುದ್ಧಿ ಬಂದಂಗೆ. ಹಾಗಾಗಿ ಯಾವತ್ತಿದ್ರು ಅಷ್ಟೇ, ಬೆಂಗಳೂರು ಜನ ಯಾವತ್ತಿದ್ರು ಬೆಂಗಳೂರು ಜನನೇ, ಸಿಟಿ ಜನನೇ, ಹಳ್ಳಿ ಜನನೇ. ಓಕೆನಾ ಸರ್? ಇವಾಗ ಹಳ್ಳಿಗೆ ಬಂದ್ರಲ್ಲ, ಇವಾಗ ಏನು ಅನಿಸುತ್ತೆ ಸರ್ ನಿಮ್ಮಲ್ಲಿ? ನನಗೆ ಖುಷಿ ಆಯ್ತಪ್ಪ. ನಾನು ಯಾವತ್ತೂ ಹಳ್ಳಿ ಜೀವನ ಮಾಡ್ಕೊಂಡು ನಾನು ಇಷ್ಟಪಡ್ತಾ ಇದ್ದಾನು. ಸಿಟಿ ಜನ ಏನಿದ್ರು ಬರೀ ದೊಡ್ಡ ಕಾಸು ಖರ್ಚು ಮಾಡೋಕೆ ಮಾತ್ರ ಅಷ್ಟೇ. ಹಳ್ಳಿಯಲ್ಲಿ ಹೆಂಗೆ ಗೊತ್ತಾ? ಏನು ತಿಂಕೇಳಿ, ಹಳ್ಳಿಯಲ್ಲಿ ಇವನು ಅಕ್ಕಪಕ್ಕ ನಮ್ಮ ಜಮೀರಲ್ಲ, ಅಕ್ಕಪಕ್ಕ ಜಮೀರುತ್ತೆ, ಯಾರೋ ಬೆಳೆ ಇಕ್ಕಿರ್ತಾರೆ. ಅದು ನಮ್ಮ ಮನೆ ಇಲ್ಲ ಅಂದ್ರೂ ನಾನು ಕೇಳಿ ತಗೊಂಬಂದು ಜೀವನ ಮಾಡ್ಬೋದು. ಸೊಪ್ಪು ತರಕಾರಿ ತಗೊಂಡು ತರಕಾರಿ ಸಾಂಬಾರು ಅಥವಾ ಸೊಪ್ಪು ಏನು ಮಾಡ್ಕೊಂಡು ಊಟ ಮಾಡ್ಬೋದು. ಅದೇ ಸಿಟಿಯಲ್ಲಿ ಹಂಗಲ್ಲ, ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ಆಮೇಲೆ ಯಾರು ರೂಪಾಯಿ ಎಲ್ಪಡಲ್ಲ ಸಿಟಿಗಳಲ್ಲಿ, ಅವ್ರವ್ರು ಬದುಕಿದವ್ರೆ. ಈಗ ಅದು ನೋಡಿಕೊಂಡು ನಮ್ಮ ಹಳ್ಳಿನ ಉಲ್ಟಾಗವ್ರೆ. ಹೆಂಗೆ ಉಲ್ಟಾಗೋರು? ಈಗ ತರಕಾರಿ ಅದ್ರಲ್ಲಿ ಯಾರೋ ಒಬ್ರು ತರಕಾರಿ ಕೊಡೋರು, ತಗೊಂಡು ಮಾಡ್ಕೊಳ್ತೀನಿ ಅಂತಾರೆ. ಅಲ್ಲಾರು 100 ಹಾಗಾಗಿ ಯಾವತ್ತೀರ ಹಳ್ಳಿ ಜೀವನೇ ಬರಿಬೇಡಿ. ಈಗಾಗಲೇ ಸುಮಾರು ಜನ ನಾವೆಲ್ಲ ಕಿಟ್ಟು ಗುಡ್ಡೆ ಹಾಕ್ತೀವಿ, ಹಂಗೆ ಮಾಡ್ತೀನಿ ಅಂತ ಅಲ್ಲಿಂದ ಸಿಟಿಗೆ ಹೋದವರು ಸುಮಾರು ಜನ ನಮ್ಮ ಕೈಲಿ ಆಗಲ್ಲಪ್ಪ, ಸಿಟಿಲಿ ನಾವೆಲ್ಲ ಆಗಲ್ಲಪ್ಪ ನಮ್ಗೆ ಅಂತೇಳ್ಬಿಟ್ಟು ಸುಮಾರು ಜನ ಹಳ್ಳಿಗೆ ಗೊತ್ತಾವ್ರೆ. ಸರ್, ಆದರೂ ಮಾರ್ಕ್ ಹೋಗಿರ್ತಾರಲ್ಲ, ತುಂಬ ಬಂದು ಹಳ್ಳಿ ಸಫರ್ ಪಡ್ತಾರೆ. ಏನು ಮಾಡೋದು ಅದಕ್ಕೆ ಕಾರಣ?
ಅರ್ಥ ಆಗಿಲ್ಲ ಹೇಳಿದ್ವು. ಅದೇ ಸರ್ ಇವಾಗ ಹಳ್ಳಿ ಎಲ್ಲಾನು ಮಾರ್ಕೊಂಡೈತಾರೆ ಸಿಟಿಗೆ, ಹಾಂ ತಿರುಗುನ ಬರ್ತಾರೆ ಹಳ್ಳಿಗೆ, ಸಫರ್ ಪಡ್ತಾರಲ್ಲ. ಅದೇ ಹೇಳ್ತಾರೆ, ನಾನು ಜಿಮ್ ಮಾಡ್ಕೊಂಡು ಸಿಟಿಗೆ ಹೋಗಬೇಡಿ, ಹಳ್ಳಿಗೆ ಬಿದ್ದಿರ ಜೀವನ ಮಾಡಿ, ಹಳ್ಳಿ ಹೋಗಿನೇ ಹಳ್ಳಿ ಹಾಕೋ, ಸಿಟಿಗೆ ಹಾಕೋತೀನಿ ನೀವು ಬಾ ಹೋಣ. ನೋಡಿ ಫ್ರೆಂಡ್ಸ್, ಸರ್ ಹೇಳ್ತವ್ರೆ ನೋಡಿ, ಹಳ್ಳಿ ಜೀವನನೇ ಬೆಸ್ಟ್ ಅಂತ ಹೇಳ್ತವ್ರೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ಮೀಡಿಯಾ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತಿ ಒಂದ್ಸರಿ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್, ಬಾಯ್. ಏನು ಹೇಳೋದು ಹೇಳಿ. ಕುಮಾರಣ್ಣ ಬಗ್ಗೆ ಹೇಳಿ. ಏನು ಅವ್ರ ಬಗ್ಗೆ ಏನು ಯಾವುದೇನು ಹೇಳಂಗಿಲ್ಲ. ಅವ್ರು ಬಂದು ನಮ್ಮಲ್ಲಿ ಭಾರಿ ಇಂಪ್ರೂವ್ ಮಾಡಿದ್ರು, ರೋಡೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ರು, ಲೆಕ್ಕದ ಮಾಡಿದ್ರು. ಆಡಿದ್ರು ಅವ್ರನ್ನ ಇಲ್ಲಿ ಇರಿಸ್ಕೊಡ್ಲಿಲ್ಲ ಜನ. ಯಾಕಿನ್ನೇನು ಹಂಗೆ ಕಾರಣ ಬೇಕಲ್ಲ ಒಂದು ಯಾವ್ದಾರು. ಈಗ ಮಂಡ್ಯಕ್ಕೆ ಕಳಿಸಿದ್ವಿ, ನೋಡ್ರಿ ಮಂಡ್ಯದಲ್ಲಿ ಹೆಂಗೆ ಮಾಡ್ತಾರೆ. ಹಾಂ ಹಾಂ, ಮಳೆ ಹನಿ ಬೀಳ್ತಾ ಐತೆ, ಬೀಳ್ತಾ ಇದೆ. ಮತ್ತೆ ಇಲ್ಲಿನ ಪ್ರಸಿದ್ಧಿ ಏನು? ಏನು ನಮ್ದು ಇನ್ಯಾವುದು ನಿಮ್ಮ ಊರಿನ ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ರಿ. ದೇವಸ್ಥಾನದೇನು ಬಾಲಾಜಿನ ಸ್ವಾಮಿ ದೇವಸ್ಥಾನ. ಬಾಲಾಜಿ ಸ್ವಾಮಿ ದೇವಸ್ಥಾನ ಅದೇ ಆಂಜನೇಯ ಸ್ವಾಮಿ ಹಾಂ ದೇವಸ್ಥಾನ. ಏನಾದ್ರು ವಿಶೇಷನಾ? ಏನು ವಿಶೇಷ ಎಲ್ಲ ಆಲೇನಿನ ವರ್ಷದಲ್ಲಿ ಕಿತ್ತಿದ್ರು. ಕಿತ್ತಾಕಿದ್ರಾ? ದೇವಸ್ಥಾನ ಕಿತ್ತಿ ಈಗ ಹೊಸ್ದಾಗಿ ಬರೀ ಕಲ್ಲಲ್ಲೇ ಒಂದೇ ಜಾತಿ ಕಲ್ಲು ಮಾಡಿದ್ರು. ಹಾಂ ಹಾಂ ಹಾಂ, ಒಂದು 3-3.5 ಕೋಟಿ ಆಗಿದೆ. ಹಾಂ ಹಾಂ, ಹೆಂಗೆ ಅದ್ರ ಬಗ್ಗೆ ಅನುದಾನಗಳೆಲ್ಲ ಹೆಂಗೆ? ಅಯ್ಯೋ 48 ದಿನ ಅಂದರೆ ಇನ್ನಿಲ್ಲ, ಆ ಮಟ್ಟಿಗೆ ನೋಡ್ಬಿಡ್ತೀವಿ. ಹೌದಾ? ತುಂಬ ಚೆನ್ನಾಗೈತಂತೆ, ಸಾಕಾಗಿತ್ತು ಎಲ್ಲ ಕೇಳ್ಪಟ್ಟು ನಾವು ಬರೋಕ್ಕೆ ಮುಂಚೆ ಎಲ್ಲ ಕೇಳ್ಕೊಂಡು. ಯಾರು ಇಲ್ಲಿ ನಮ್ಮ ರಾಮನಗರ ತಾಲೂಕಿಗೆ ಯಾವ ದೇವಸ್ಥಾನಕ್ಕೂ ಮಾಡಿಲ್ಲ ಬಿಡಿ. ಹಾಂ ಹಾಂ, ಆ ಮಟ್ಟಿಗೆ ನೋಡಿ. ಹೌದಾ? ಒಂದೇ ಟೈಮ್ ದಿನಕ್ಕೆ ಊಟ ಅನುದಾನ ಮಾಡ್ತಿದ್ದು. 1,500 ಜನ ಊಟ ಒಂದು ದಿನಕ್ಕೆ. ಒಂದು ದಿನಕ್ಕೆ 1,500 ಅಲ್ಲಿಗೆ 48 ದಿನಕ್ಕೆ 48 ದಿನ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು. ಆಮೇಲೆ ಈಗ ನಿನ್ನೆ ಒಂದು ಹೆಚ್ಚು ಒಂದು 4-5-6 ಜನ ಊಟ ಹೊಡಿಬೋದು. ಹಾಂ ಹಾಂ, ನಿನ್ನೆ ಒಂದು ದಿನಕ್ಕೆ 2 ಗಂಟೆಯಲ್ಲಿ. ಆಮೇಲೆ ಬನ್ನಿ, ಅದು ಬಿಡಿ, ಬನ್ನಿ ಹಂಗೇನೆ. ಆಮೇಲೆ ನೀವು ಬೆಳೆ ಇಕ್ತೀರಲ್ಲ, ಇಲ್ಲಿ ಬೆಳೆ ಇದ್ದಾಗ ನೀವು ಯಾವ ಪ್ರಕಾರದಲ್ಲಿ ಬೆಳೆ ಇಡ್ತೀರಾ, ಬೆಳೆ ಹೆಂಗೆ ಬೆಳಿತೀರಾ, ಅದ್ರದ್ದು ಖರ್ಚು ವೆಚ್ಚ ಏನು, ಮತ್ತು ಅದಕ್ಕೆ ಗೊಬ್ಬರ ಯಾವ ಥರ ಕೊಡ್ತೀರಾ, ಸ್ವಲ್ಪ ಹಂಗೆ ಹೇಳಿ. ಯಾವ ಬೆಳೆಗೆ ಹಂಗೆ ಅಂತ ಏನು ರಾಗಿಗೆ ಹಾಕಿದ್ರೆ ರಾಗಿ ಮಾಮೂಲಿ ನಾವು ಕೂರ್ಗಿಲ್ ಬಿಡ್ತೀವಿ. ಕೂರ್ಗಿಲ್ ಬಿಟ್ಟು ಅದಕ್ಕೆ ಮಾಮೂಲಿ ನಾವು ಮೇವು ರಾಗಿ ಎರಡು ಮಿಕ್ಸ್ ಮಾಡಿಬಿಡ್ತೀವಿ. ಸರಿ. ಅದು ಬಿಟ್ಟು ತಿರ್ಗಿ ಒಂದ್ಸರಿ ಹರತೆ ಹೊಡಿತೀವಿ. ಹರತೆ ಹೊಡೆದು 2ನೇ ಸರಿಗೆ ಮೇವು ಎಸಿತೀವಿ. ಆಮೇಲೆ ತಿರುಗಿ ಮತ್ತೆ ಕಳೆ ಪಳೆ ಹಿಂಗೆ ಹುಲ್ಲು ಬರುತ್ತಲ್ಲ, ಹುಲ್ಲು ಕಿತ್ತಾಕ್ತೀವಿ. ಆಮೇಲೆ ಇನ್ನೊಂದು ಸಾರಿ ಮೇವು ಹೊಡಿದು ಬಿಟ್ಬಿಡ್ತೀರಾ. ಆಮೇಲೆ ಗೊಬ್ಬರ ಎಲ್ಲ ಹೆಂಗೆ ಕೊಡ್ತೀರಾ? ಗೊಬ್ಬರ ಮಾಮೂಲಿ ಮೇಲ್ಗಡೆ ಎಸ್ಕೊಳ್ಳೋದು, ಒಳ್ಳೆ ತ್ಯಾವದಲ್ಲಿ ಎಸಿದ್ದೀರಾ, ಚೆಲ್ಲೋದು. ಈಗ ನೋಡಿ ಸೀಮೆಲ್ಗಾದ್ರೆ ಹಂಗೆ ಗುಡ್ಡೆ ಸುಮ್ಮನೆ ಗಿಡ ಬಿಟ್ಟು ಬುಡ ಬಿಟ್ಟು ಹಾಕೋದು. ರಾಗಿ ಹುಡುಕೇನಿಲ್ಲ, ಎಷ್ಟು ನಿಮ್ಮ ಕಡೆ ಭತ್ತ ಬೆಳೆದಲ್ಲ ಏನಿಲ್ಲ? ಇಲ್ಲ, ಭತ್ತ ಈಗ ಸದ್ಯದಲ್ಲಿ ಇಲ್ಲ. ಮೊದಲು ನಾವು ಇಲ್ಲೇ ಇದೇ ಜಾಗದಲ್ಲಿ ಒಂದು 70 ಮೂಟೆ ಭತ್ತ ಬೆಳೆಯುವ. ರೇಷ್ಮೆ. ಹಾಂ ಹಾಂ, ರೇಷ್ಮೆ. ರಾಮನಗರ ರೇಷ್ಮೆ ಅಂದರೆ ಫೇಮಸ್. ಇಲ್ಲೇ ಶೆಡ್ಡು. ಹೌದಾ? ಶೆಡ್ ಇತ್ತು. ಹಾಂ ಹಾಂ, ಶೆಡ್ ಹಾಕ್ಕೊಂಡು ಇಲ್ಲೇ ನಾವು ರೇಷ್ಮೆ ಬೆಳೆಯುವ. ಒಂದು 70 ಮೂಟೆ ಭತ್ತ ಬೆಳೆವು, ರೇಷ್ಮೆ ಬೆಳೆವು, ರಾಗಿ, ಮಾಮೂಲಿ ಹುರುಳಿ, ಅವೆಲ್ಲ ಮಾಮೂಲಿ. ಇಲ್ಲ ಭತ್ತ ಇಲ್ಲಿ ಈಗ ಬರ್ಬೇಕಾದ್ರೆ ಇಲ್ಲಿ ಸುಮಾರು ಅಲ್ಲಲ್ಲಿ ವೈಟ್ ಗುಡ್ಡೆ ಇಕ್ಕಿದ್ರ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ನಮ್ಮ ಮಾತಾಡೋಣ. ಹಂಗೆ ಹೋಗಮ್ಮ ಸ್ವಲ್ಪ. ಯಾವುದು ಈಗ? ಹಾಂ, ಅಲ್ಲಿ ಮಾಡ್ಕೊಂಡು ಹಂಗೆ ಹೋಗಮ್ಮನಿ. ಅದು ಅದೇ ಈಗ ರೇಷ್ಮೆ ಹುಲ್ಲು ದನಿಗೆ ಮೇವು. ಏನೇನು ಮೇವು ಅದು? ಜೋಳ ಕಡ್ಡಿಗೆ. ಹಾಂ ಹಾಂ ಹಾಂ, ಹುಲ್ಲು. ಅದಕ್ಕೆ ಈಗ ಕಡ್ಡಿ ಕೂದಿದ್ದೀವಿ. ಮತ್ತೆ ಔಷಧಿ ಹೊಡೆದಿದ್ದೀವಿ. ಕಳೆ ಇತ್ತು, ಔಷಧಿ ಹೊಡೆದಿಲ್ಲ. ಔಷಧಿ ಹೊಡೆದು ಕಳೆ ಕಾಯಿಸಿ ಈಗ ಮೇವು ಹಾಕಿದ್ವಿ. ಬಟ್ ಅದನ್ನು ಮಾಮೂಲಿ ಮೇವು ಹಾಕಿದ್ವಿ. ಅದು ಈಗ ಇಲ್ಲಿ ಎಷ್ಟು ಕೊಡಿ ಇದು? ಇದು ಒಂದು 2.5 ಎಕರೆ ಇದೆ. ಇದು ಎಷ್ಟು ಬರ್ತಿದ್ದು? ಅಲ್ಲಿಂದ ಈ ತೆಂಗು ತೋಟ ಕಟ್ಕೊಂಡು ಇಲ್ಲಿ ಕಟ್ಕೊಂಡು ಆಮೇಲೆ ನೋಡಿ ಈ ಲೈನ್ದಕ್ಕೂ ಈ ಥರ ವೈಟ್ ಗುಡ್ಡೆ ಹಾಕಿಲ್ಲ, ಇದೇನಂತ ಕರಿತಿರೋದನ್ನ? ಯೂರಿಯಾ ಅಂತ. ಯೂರಿಯಾ ಏನಕ್ಕೆ ಇಟ್ಟಿರೋದನ್ನ? ಏನಕ್ಕೆ ಕದ್ದು? ಅದು ಕಡ್ಡಿ ಬೆಳವಣಿಗೆ ಬರೋಕ್ಕೆ. ಜೋಳ ಕಡ್ಡಿ ಬೆಳವಣಿಗೆ ಆಗಕ್ಕೆ. ಬೆಳವಣಿಗೆ ಮೊನ್ನೆ ಕೂದಿದ್ದೀವಿ, ಅಲ್ಲೆಲ್ಲ ಕಂಡು ಬಂದಿದ್ದೀವಿ. ಇದನ್ನ ನೀವು ಯೂರಿಯಾ ಇಟ್ಟಿರಲ್ಲ, ಇದೆ ಇದು ಎಷ್ಟು ಪ್ರಮಾಣ ಇಡ್ತೀರಾ? ಏನು ಈಗ ನೋಡಿ ಇಲ್ಲಿ ಒಂದು 100 ಗ್ರಾಮ್ ಬರಲ್ಲ, ಒಂದು 50 ಗ್ರಾಮ್ ಬರಲ್ಲ. ಇದು ಒಂದು 20 ಗ್ರಾಮ್ ಅಷ್ಟೇ. ಇದಕ್ಕೆ ಗಿಡ ಬೆಳವಣಿಗೆ ಆಗುತ್ತೆ ಅಂತ. ಬೆಳವಣಿಗೆ ಬರುತ್ತೆ.
ಈಗ ನೋಡಿ ಅದನ್ನ ಈಗ ನೋಡಿ ಈಗ ಒಂದು ವಾರದ ಕುಯ್ದು ಅದು ಆಲೆ ಮಟ್ಟ ತಂದಿದೆ. ಹಾಂ ಹಾಂ ಆಲೆ ಅದಕ್ಕೆಲ್ಲ ಅದು ಬರೀ ಕುಯ್ದು 1 ವಾರ ಆಗಿದೆ ಅಷ್ಟೇ. ಅಷ್ಟೇ ಅಷ್ಟೇ. ಹಾಂ ಹಾಂ ಈಗ ಅದು ಕುಯ್ಬೇಕು. ಹಾಂ ಅದು ಆ ಕಡೆ ಇದು. ಹಾಂ ಈಗ ಅದನ್ನು ಕುಯ್ದಿದ್ವಿ, ಅದಕ್ಕೂ ಹಾಕಿದ್ವಿ. ಹಾಂ ಹಾಂ ಅದೇ ಬೇರೆ ಒಂದು ಜಾತಿ ಕಡ್ಡಿ, ಹಾಂ ಹಾಂ ಇದೇ ಒಂದು ಜಾತಿ ಕಡ್ಡಿ. ಹಾಂ ಈಗ ನಿಮ್ಮ ಕಡೆ ಕರೆಂಟ್ ಇಲ್ಲ ಹೆಂಗಿಲ್ಲಿ? ಕರೆಂಟ್ ಈಗ ಚೆನ್ನಾಗಿದೆ. ಹಾಂ 24 ಅವರ್ಸಾ? ಇಲ್ಲ ಇಲ್ಲ, ಹಾಂ. ಬೆಳಿಗ್ಗೆ 9 ಗಂಟೆಗೆ ಬಂದರೆ ಶಿಫ್ಟು. ಹಾಂ, ಹ್ಞೂ ಇನ್ನು ಸಾಯಂಕಾಲ 5 ಗಂಟೆ 4 ಗಂಟೆ ಗಂಟೆ ಇರ್ತದೆ. ಹ್ಞೂ ಹ್ಞೂ ಆ ಕುಮಾರಣ್ಣ ಕೊಟ್ಟಾಗ ಹೆಂಗಿತ್ತು ಹಂಗೆ. ಆ ಮಧ್ಯ ಇವನು ಯಡಿಯೂರಪ್ಪ ಬಂದಾಗ, ಇವನು ಯಾರು ಸಿದ್ದರಾಮಯ್ಯ ಬಂದಾಗ ಸ್ಟಾಪ್ ಮಾಡಿಬಿಡಿದ ಎಲ್ಲ. ಎರಡು ಟೈಮ್ ಕೊಡೋಕ್ಕೆ, ಬೆಳಗ್ಗೆ ಹೊತ್ತು ಮಾಮೂಲಿ ಇಷ್ಟೊತ್ತಲ್ಲಿ 3 ಗಂಟೆ ಕೊಡೋನು, ನೈಟ್ಗೆ ಒಂದು 3 ಗಂಟೆ ಕೊಡೋನು. ಹಾಂ ಹಾಂ ಆಗ ಕುಮಾರಣ್ಣ ಎಲ್ಲ ಸುಮಾರು ಬೋದಿ. ಈಗ ನಮಗೆ ಬರೋಕ್ಕೆ ನೈಟಿಗೆ ಅಲ್ಲಿಂದ ಬರ್ಬೇಕಾದ್ರೆ ಏನು ಮಾಡ್ತೀರಿ ಹೇಳಿ? ಹೌದು. ಹಂಗಾಗಿ ನೈಟು 1 ಬರೋಕ್ಕಾಗಲ್ಲ, ಬರೋಕ್ಕೆ ಆಗಲ್ಲ. ಹಂಗಾಗಿ ಅದನ್ನು ಚೇಂಜ್ ಮಾಡಿ ಈಗ ಮಾಮೂಲಿ ಕೊಡ್ತಾರೆ. ಬೆಳಿಗ್ಗೆ 9 ಗಂಟೆ ಕೊಟ್ಟರೆ 4 ಗಂಟೆವರೆಗೂ ಹಸ್ಗಳು ಸಾಕಿದ್ರ ಮನೇಲಿ? ಹಸ್ಗಳು ಇದಾವ? ಹಸು ಇದೆ. ಎಷ್ಟು? ಒಂದು 3 ಜನ ಎಲ್ಲ ಮಾರ್ಬಿಟ್ಟು ಇದ್ದು, ಒಂದು 5-6 ಇದ್ದು. ಸೀಮೆ ಹಸನ್ನ ಸೀಮೆ ನಾವು ನಾಟಿ ಹಸು ಇದಾವ? ಹಾಂ, ಒಂದು 2 ಕೊಡ್ತಾರೆ. ಒಂದು ತುಂಬ ಒಂದು ಟೈಮಿಗೆ ಈಗ ಆಲೆ ಅರ್ಗರವಾಗವೆ. ಒಂದೇನು ಒಂದು ಟೈಮಿಗೆ ಒಂದು 7 ಬಂತು. ಹಾಂ, ಒಂದು ಹಸು 14 ಲೀಟ್ರು, 20 ಲೀಟ್ರ್ 22 ಲೀಟ್ರ್ ಬರ್ತಾವ ಅಂತಾರ. ಬರ್ತು. ಈಗ ನಮ್ಮ 6 ತಿಂಗಳಾಗಿದೆ. ಇದೆ. ಹಾಂ 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 ಇದೆ. ಹಂಗೆ ಫಸ್ಟ್ ತಗೊಂಡ್ರೆ 20 ಲೀಟ್ರ್ ತಗೊಂಡಿಲ್ಲ ಹಂಗಾರೆ? ಧನ್ಯ, ಅದು ಧನ್ಯದ ಮೇಲೆ ಹೋಗುತ್ತೆ. ಹಾಂ ಹಾಂ ಹಾಂ, ಯಾವ ದನ ಯಾವ ಇದ್ರೊಳಗವೆ ಆ ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾಟಿ ಹಸುಗೂ ಸೀಮೆ ಹಸುಗಿರೋ ವ್ಯತ್ಯಾಸ ಏನು? ನಾಟಿ ಹಸು ಏನು ಅಂದರೆ ಮೇಯಿಸ್ಬೇಕಷ್ಟೇ. ಹಿಂಗೆ ಉಳುಮೆ ಮಾಡ್ಕೋಬೇಕು. ಉಳುಮೆ ಮಾಡೋರಿಲ್ವಲ್ಲ ಹೌದು, ನಮ್ಮಲ್ಲಿ. ನಿಜ. ನಾವು ನಮ್ಮ ಸರ್ವಿಸ್ನಲ್ಲಿ 10 ಎಕರೆ ಹೊಲ ಹೊಡ್ತಿದ್ವಿ. ಹಾಂ, ಆಗ ಸುಮಾರು ಅಂದರೆ ಈಗಾಗಲೇ 35 ವರ್ಷದಿಂದ ಹಿಂದೆ 10 ಎಕರೆ ಹೊಲನ ಬರೀ ನೇಗ್ಲಲ್ಲಿ ರೇರ್ ಕಟ್ಕೊಂಡು ಹೊಲ ಹೊಡ್ತಿದ್ವಿ. ಇವತ್ತು 10 ಎಕರೆ ಹೊಲನ ಉಳಕ್ಕೆ ಟ್ಯಾಕ್ಟ್ರಿಗೆ ಒಂದು ವರ್ಷಕ್ಕೆ 70,000 ರೂಪಾಯಿ ದುಡ್ಡು ಕೊಡ್ತೀವಿ ಟ್ಯಾಕ್ಟ್ರಲ್ಲಿ. ಒಂದು ವರ್ಷಕ್ಕೆ. ಅದೇ ಈಗ ಅದೇ 70,000 ಕೊಟ್ಟು ಎತ್ತಿಕೊಂಡು ಉಳ್ಬೋದಲ್ಲ ನೀವು? ನಮಗೆ ಸಾಲ ಶಕ್ತಿ ಬೇಕಲ್ಲ. ಶಕ್ತಿ ಇಲ್ಲ. ಮತ್ತೆ ಎಲ್ಲ ಈಗೆಲ್ಲ ಯಾವುದೆಲ್ಲ ಈಗ ತಿನ್ಕೊಂಡು ಎಲ್ಲ ಆಗಲ್ಲ. 10 ಎಕರೆ ಹೊಲನೂ ನೇಗ್ಲೆ ನೀನು ಒಬ್ಬರು ನಮ್ಮ ಮನೇಲಿ ಬೇರೆ ಯಾರು ಹಿಡಿತಿಲ್ಲ. ನಿಮ್ಮ ಹೆಸರು ಗೊತ್ತಲ್ಲ ನನಗೆ, ನಾರಾಯಣಪ್ಪರೇ. ಈಗ ಸುಮಾರು ಜನ ಸಿಟಿಗೆ ನೋಡಿದ್ದೀನಿ. ಸಿಟಿ ಗ್ರಾಮಾಂತರದಲ್ಲಿ ಸುಮಾರು ಜನ ಜಮೀನು ಮಾರಿಬಿಟ್ಟು ಜಮೀನು ಮಾರ್ಕೊಂಡು ಶೋಕಿ ಮಾಡೋದು, ಜಮೀನು ಹೆಸರಲ್ಲಿ ಇಲ್ಲಿಗಲ್ ಮಾಡೋದು ಎಲ್ಲ ಮಾಡ್ತಾರೆ. ಹೌದು, ಅದ್ರ ಬಗ್ಗೆ ಹೇಳ್ತೀರಾ ನೀವು? ಈಗ ಅವ್ರವರು ಏನು ಕಲ್ತ್ಕೊಂಡು ಬಂದ್ಬಿಡ್ತಾರೆ. ಅವರಿಗೆ ಅದೇ ಚಂದ. ಏನು ಜಮೀನು ಮಾಡಿ ಹಿಂಗೆಲ್ಲ ಮಣ್ಣು ಮಾಡಿಕೊಂಡು ಯಾಕೆ ಕೆಲಸ ಮಾಡ್ತೀವಿ? ಕಷ್ಟ ಬಿದ್ದು ಉಳುಮೆ ಮಾಡೋರಿಲ್ಲ. ಇಲ್ಲ, ನಿಮ್ಮ ಅಭಿಪ್ರಾಯ? ಇಲ್ಲ ಬಿಡಿ. ನಾವೇ 5 ವರ್ಷ ಆಗೋಯ್ತು ನೇಗಲು ಮೇಣಿ ಮೇಲೆ ಕಾಲು ಮಡಗಿ ಕೈ ಮಡಗಿ. ಟ್ರಾಕ್ಟರ್ ಓಡಿಸಾವೆ, ಬೆಳೆ ಹಾಕ್ತಾರೆ. ಮಾವು ಬಂದಷ್ಟು ಮಾವು ಬರ್ತೀವಿ. 15 ಹಿಂಗೆ ಮಾವು. ಈಗ ನಿಮ್ಮ ಅನಿಸಿಕೆ ಜಮೀನು ಇದ್ರೆ ಒಳ್ಳೇದಾ ಅಥವಾ ಜಮೀನು ಮಾಡ್ಕೊಂಡು ಶೋಕಿ ಮಾಡೋದು ಒಳ್ಳೇದಾ? ಜಮೀನು ಇಲ್ಲದೆ ಮನುಷ್ಯ ಏನಷ್ಟು ಚೆನ್ನಾಗಿರಲ್ಲ ಅಲ್ವಾ? ನಾವೇ ನಮ್ಮ ಹೆಣ್ಣು ಹುಡುಗಿ ಒಂದು ಹುಡುಗಿಯ ಜಮೀನು ಇಲ್ಲದೆ ಕೊಟ್ಬಿಟ್ಟು ಇವತ್ತು ಕೊಡ್ತೀವಿ. ಎಲ್ಲ ಅನುಕೂಲತೆ ಆಗದೆ, ಅದು ಜಮೀನು ಇರಬೇಕು. ಜಮೀನು ಇಲ್ದವ್ರು ಕೊಟ್ಟಿಲ್ಲ ನಿಮ್ಮ ಮನೆ ಹುಡುಗಿನ? ಹೆಣ್ಮಕ್ಳು ನನ್ನ ಮಗಳನ್ನ ಕೊಟ್ಟಿದ್ದೀವಿ. ಈಗ ಕೊಡ್ತೀವಿ. ಅವತ್ತು ಕೊಟ್ಬಿಟ್ಟು ಏನು ಬಿಡು, ಟೌನಲ್ಲಿ ಅವರೇ ಏನು ದುಡ್ಕೊಂಡು ತಿಂತಾರೆ ಅಂತ. ಏನೇ ಜಮೀನು ಇಲ್ದವ್ರು ಕೊಟ್ಟರೆ ನಾವು ಹೆಂಗೆ ಇಷ್ಟೊಂದು ಇದು ಮಾಡ್ಬಿಟ್ವಲ್ಲ ಅಂದರೆ ಇವತ್ತು ಕೊಡ್ತೀವಿ. ಅದೇ ನಿಮ್ಮ ಪ್ರಕಾರ ನೀವು ಹೇಳೋದು ಹಳ್ಳಿ ಜನ ಯಾವತ್ತೂ ಹಳ್ಳಿ ಜನಗಳಿಗೆ ಬದುಕಬೇಕು. ಯಾವತ್ತು ಜಮೀನು ಇರಲೇಬೇಕು. ಜಮೀನು ಕೆಲಸ ಮಾಡಿದಷ್ಟು ಏನು ಲಾಸ್ ಏನಾಗಲ್ಲ. ಜಮೀನಲ್ಲಿ ಏನು ಲಾಸ್ ಆಯ್ತದೆ? ಅದೇ ಅದೇ ನಾವು ಮಾಡದೇ ಇದ್ರೆ ಲಾಸು. ಈಗ ಸುಮ್ಮನೆ ಪಾಳ್ಬಿಟ್ರೆ ಲಾಸು. ಏನಾದ್ರು ಒಂದು ಬೆಳೆ ಇಡಬೇಕು, ಮಾಡಬೇಕು. ಆಯ್ತು. ಹಂಗಾರೆ ನಿಮ್ಮ ಒಂದು ಅನಿಸಿಕೆ ನಾವು ತಿಳ್ಕೊಂಡು ನಮ್ಗೆ ಖುಷಿ ಆಯಿತು. ಬಟ್ ನಿಮ್ಮ ಅನಿಸಿಕೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಓಕೆನಾ? ಮಾಡ್ಬೋದಾ? ಮಾಡಿ. ನಿಮ್ಮ ಅನಿಸಿಕೆ ನಮ್ಮ ಜನ ನೋಡ್ತಾರೆ, ಯೂಟ್ಯೂಬಲ್ಲಿ ನೋಡ್ತಾರೆ. ಬಟ್ ನೀವು ಹೇಳಿದಂಥ ಮಾತುಗಳನ್ನ ನಮ್ಮ ಜನ ಅದನ್ನ ಅಳವಡಿಸ್ಕೊಂಡು ಸಾಕು ನಮಗೆ, ಅಲ್ವಾ? ಇಲ್ಲ, ನಾವು ಹೇಳೋದು ಬೇರೆ ಏನಿಲ್ಲ. ಇವತ್ತಿನ ವ್ಯವಸಾಯ ಬಿಟ್ಟರೆ ನಿಲ್ಲ, ಮಾಡ್ಬೋದು. ಮಣ್ಣಿನ ಮಕ್ಕಳು ಮಾಡಬೇಕು, ಕಷ್ಟಪಡಬೇಕು. ಮಣ್ಣಿನ ಮಕ್ಳು ಯಾವತ್ತು ಮಣ್ಣಿನ ಮಕ್ಕಳೇ. ಕಾಲು ಮಣ್ಣು ಆಯ್ತದೆ, ಕೈ ಮಣ್ಣು ಆಯ್ತದೆ, ಹಾಗಲ್ಲ. ಮಣ್ಣು ಆದ್ರೇ ಅದ್ರ ಕೈ ಕೆಸರಾದರೆ ಬಾಯಿ ಮಸ. ಅದಕ್ಕೆ ದೊಡ್ಡ ಹೇಳಲ್ಲ. ಹೌದು. ಈಗ ನಾವು ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀವಿ, ಹೋಗಿ ಇಲ್ಲ ಊಟ ಎಲ್ಲಿಗೆ ತಂದು ಈಗ ಇಲ್ಲಿಗೆ ಟೀ ತಗೊಂಬರ್ಬಾರ್ದು. ಟೀ ತರ್ತಾರೆ, ಸ್ವಲ್ಪ ಗೊಬ್ಬರ ಹಾಕ್ಬೇಕು.
ನಮಗೂ ಈ ಕಡೆ ರೈತರದ್ದು ಒಂದು ವಿಡಿಯೋ ಮಾಡೋಕೆ ನಮಗೂ ನಮ್ಗೆ ತುಂಬ ಆಸೆ ಇತ್ತು. ಇವತ್ತು ನಿಮ್ಮಿಂದ ನಮಗೆ ಈಡೇರ್ತು ಅಷ್ಟೇ, ನೀವು ಈಡೇರ್ತು. ನಮ್ಗೆ ಖುಷಿ ಆಯ್ತು ನಿಮ್ಮ ಊರಿಗೆ ಬಂದು. ನಾವು ಬೆಂಗಳೂರಿಂದ ಬಂದು ರಾಮನಗರ ಬಂದು ವಿಡಿಯೋ ಮಾಡೋಕೆ ನಮಗೆ ನಮ್ಮ ಹೇಮಂತವರು ತುಂಬ ಸಪೋರ್ಟ್ ಮಾಡೋದು ನಮಗೆ. ಹಾಂ, ಪಾಪ ಅವರು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದವ್ರು. ಹಾಂ, ಒಂದು ಮಾತು ನಿಮ್ಮ ಹುಡುಗ ಅಂತ ಕೇಳ್ಪಟ್ಟೆ. ಹಾಂ, ಸ್ವಲ್ಪ ಅವನು ಸ್ವಲ್ಪ ಒಂದು ಅನುಕೂಲ ಆಗಿ ಬಾಬಾ. ಹಾಂ, ಆಯ್ತು, ನಮಸ್ಕಾರ. ನೋಡಿ ನಮ್ಗೆ ಖುಷಿ ಆಯ್ತು ನಮ್ಗೆ.